ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಎಲ್ ಮೂರ್ತಿ ಹಾಗೂ ಆಯೋಗದ ಸದಸ್ಯರಾದ ಶ್ರೀ ಸುನಿಲ್ ಎಂ ಹುಕ್ಕಲಿ ಮತ್ತು ಕುಂಬಯ್ಯ ಅವರು ಜನವರಿ 21ರಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನೆ ಹಾಗೂ ಕುಂದುಕೊರತೆಗಳ ಸಭೆ ನಡೆಸಿದರು. ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 12:30ರವರೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಮುಖಂಡರೊಂದಿಗೆ ಕುಂದುಕೊರತೆಗಳ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗದವರು ಹಾಗೂ ದಲಿತರ ಪರವಾಗಿ ಹಲವು ಗಂಭೀರ ಸಮಸ್ಯೆಗಳ ಕುರಿತು ಮುಖಂಡರು ವಿವರವಾಗಿ ಚರ್ಚಿಸಿ ಆಯೋಗದ ಅಧ್ಯಕ್ಷರ ಗಮನಕ್ಕೆ ತಂದರು. ಅನಂತರ ಆಯೋಗದ ಅಧ್ಯಕ್ಷರು ಮಧ್ಯಾಹ್ನ 2:15ಕ್ಕೆ ಪತ್ರಿಕಾಗೋಷ್ಠಿ ನಡೆಸಲಿದ್ದಾರೆ ಎಂದು ತಿಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ವೆಂಕಟೇಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರ, ಹೆಚ್ಚುವರಿ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆಕಾಶ್ ಎಸ್ ಸೇರಿದಂತೆ ಇತರ ಅಧಿಕಾರಿಗಳು ಹಾಗೂ ಮುಖಂಡರು ಭಾಗವಹಿಸಿದ್ದರು. ಈ ಒಂದು ಅಧಿಕಾರಿ ವರ್ಗ ಇದನ್ನ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಆ ವರ್ಗದ ಮಕ್ಕಳಿಗೆ ಏನಾದರೂ ಸ್ಪೆಷಲ್ ಟ್ರೈನಿಂಗ್ ಅಂದ್ರೆ ಅರ್ಥ ಏನು, ಅಟ್ಲೀಸ್ಟ್ ನಮ್ಮಲ್ಲಿ ಸಾಮಾನ್ಯವಾಗಿ ಇಂಗ್ಲಿಷ್ ಶಬ್ದಗಳು, ಮ್ಯಾಥಮೆಟಿಕ್ಸು, ಸೈನ್ಸು ಇವೆಲ್ಲ ಕಬ್ಬಿಣದ ಕಡಲೆ ಇದ್ದ ಇವು. ಈ ಒಂದು ಸಬ್ಜೆಕ್ಟ್ಗಳಿಗೆ ನಾವು ತ್ವರಿತವಾಗಿ ಆದಷ್ಟು ಮಟ್ಟಿಗೆ ಎಲ್ಲ ಅಧಿಕಾರಿಗಳು ಸೇರಿ ಅದನ್ನು ಗಂಭೀರವಾಗಿ ಯೋಚನೆ ಮಾಡಿ ಜಿಲ್ಲಾಡಳಿತಕ್ಕೆ ಒಂದು ಗೌರವ ಬರಬೇಕು. ಆ ರೀತಿ ಒಳ್ಳೆಯ ರಿಸಲ್ಟ್ ಈ ಮಕ್ಕಳಿಗೆ ಕೊಡಬೇಕಾಗುತ್ತೆ ಅಂತಕ್ಕಂಥ ಮಾಹಿತಿ ಕೂಡ ನಾನು ಕೊಡ್ತಾ ಇದ್ದೀನಿ. ಇದನ್ನ ಹೊರತು ದೌರ್ಜನ್ಯ ಪ್ರಕರಣಗಳಲ್ಲಿ ಏನಾದರೂ ಅನಿಷ್ಟ ಪ್ರಕರಣಗಳು ರೇಪ್, ಅತ್ಯಾಚಾರ ನೀವು ನೋಡಿದ್ರೆ, ಈಗ ನೀವು ಕೂಡ ಸಮಾಜಮುಖಿ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ನೀವು ಸಮಾಜವನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತದ್ರಲ್ಲಾಗ್ಲಿ, ಅತ್ಯಾಚಾರದ ವಿಚಾರಗಳಲ್ಲಿ ಅಥವಾ ಹೆಣ್ಮಕ್ಳ ವಿಚಾರಗಳಲ್ಲಿ ಏನೇ ಬಂದರೂ ಕೂಡ ಅದನ್ನ ಸಮಾಜವನ್ನ ಸೆನ್ಸಿಟೈಸ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ರೆ ನಾನು ಅದನ್ನ ಶ್ಲಾಘಿಸ್ತೇನೆ. ಯಾಕಂದ್ರೆ ನಾನು ಆ ಹುಬ್ಬಳ್ಳಿಗೆ ಹೋಗಿದ್ದಾಗ ಮಾನ್ಯ ಪ್ರಕರಣವನ್ನು ನೋಡಿದಾಗ ತಾವೆಲ್ಲರೂ ಕೂಡ ಮಾಧ್ಯಮದ ಸ್ನೇಹಿತರುಗಳು ಬಹಳ ಅದನ್ನ ಗಂಭೀರವಾಗಿ ಯೋಚನೆ ಮಾಡಿ ನ್ಯಾಷನಲ್ ನ್ಯೂಸ್ ಅದು ಬಹಳ ಅತ್ಯಂತ ಗಂಭೀರವಾದಂತಹ ವಿಚಾರ. ಅದಕ್ಕೆ ನಿಮ್ಮನ್ನು ನಾನು ಶ್ಲಾಘಿಸಲೇಬೇಕು ಈ ವಿಚಾರ. ಸೊ ಅಂತ ಗಂಭೀರವಾದಂತಹ ವಿಚಾರಗಳಲ್ಲಿ ಈ ಒಂದು ಆಯೋಗ ಕಟ್ಟುನಿಟ್ಟಾದ ಕ್ರಮವನ್ನು ತೆಗೆದುಕೊಳ್ಳಲೇಬೇಕು ಅಂತಕ್ಕಂಥ ಮಾಹಿತಿಯನ್ನ, ಅದಕ್ಕೊಂದು ಬಲವಾದ ರಿಪೋರ್ಟ್ ಅನ್ನು ಕೂಡ ನಾನು ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಿದೆ. ಸೊ ಅದೇ ರೀತಿ ಈ ಜಿಲ್ಲೆಗೆ ಸಂಬಂಧಪಟ್ಟಂತ ಇಂಥ ಪ್ರಕರಣಗಳು, ಏನು ಪೋಕ್ಸೋ ಕೇಸ್ ಆಗಿದೆ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ, ಹಾಸ್ಟೆಲ್ಗಳಲ್ಲಿ ಕೆಲವು ಅತ್ಯಾಚಾರಗಳು ಕೂಡ ಆಗ್ತದೆ, ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಇಂಥ ಒಂದು ಕೇಸ್ಗಳ ಪ್ರಕರಣಗಳಲ್ಲಿ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದನ್ನ ಸವಿಸ್ತಾರವಾಗಿ ಯೋಚನೆ ಮಾಡಿ ಇದಕ್ಕೆ ಚಾರ್ಜಸ್ ಬರ್ತದೆ, ಆಕ್ಷನ್ ಟು ಬಿ ಟೇಕನ್ ಇಮಿಡಿಯೇಟ್ಲಿ ಅನ್ನುವಂಥ ವಿಚಾರವನ್ನು ನಾನು ಹೇಳಿದ್ದೆ. ಇನ್ನು ಫೇಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆನೂ ಕೂಡ ಕೆಲವು ಮುಖಂಡಗಳು ಹೇಳ್ತಾ ಇದ್ರು, ಅದು ಕೂಡ ಬಂದಿದೆ ನಮ್ಮ ಗಮನಕ್ಕೆ. ಅದಕ್ಕೊಂದು ಕಮಿಟಿನೇ ಇದೆ, ಆ ಕಮಿಟಿ ರಚನೆ ಮಾಡಿದ್ದೇವೆ. ಬಟ್ ಕೋರ್ಟ್ಗೆ ನಮ್ಮಲ್ಲಿ ಕೋರ್ಟ್ ಇದೆ, ಆ ಕೋರ್ಟ್ ಬಂದಾಗ ಅಂತ ಪ್ರಕರಣಗಳಿಂದ ನಾವು ಈಗಾಗಲೇ ಆ 3-4 ಕೇಸ್ಗಳನ್ನ ಇತ್ಯರ್ಥ ಮಾಡಿ ಅವ್ರನ್ನ ಆ ಸರ್ಟಿಫಿಕೇಟ್ ಇಲ್ಲದೆ ಆ ಸರ್ಟಿಫಿಕೇಟ್ ಬೇಕಾದ್ರಿಂದ ಅವರಿಗೆ ಆ ಜಾಬ್ನ ಕೊಡಬಾರ್ದು ಅಂತಕ್ಕಂಥದ್ದು ಸರ್ಕಾರಕ್ಕೆ ಗಮನಕ್ಕೆ ತಂದಿದೆ. ಸೊ ಇದೆಲ್ಲವನ್ನ ನಾನು ಜಿಲ್ಲಾಡಳಿತಕ್ಕೆ ಹೇಳಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ಜಮೀನ್ ಪಟ್ಟಿಗೆ, ಜಮೀನಲ್ಲಿ ಎಷ್ಟು ಮಟ್ಟಿಗೆ ನಾವು ಜಮೀನ ಈ ಜಿಲ್ಲೆನ ಹುಡುಕ್ಬೋದು, ಅಟ್ಲೀಸ್ಟ್ 1 ಎಕರೆ 2 ಎಕರೆ ಜನಕ್ಕೆ ಕೊಡ್ಬೋದು ನಾವು, ಅದ್ರ ಬಗ್ಗೆ ನಾವು ಕಂಪ್ಲೀಟ್ ರಿಪೋರ್ಟ್ ಅನ್ನ ನೀವು ನಮ್ಗೆ ಕಳಿಸ್ಕೊಡಿ ಆಯೋಗಕ್ಕೆ, ಸರ್ಕಾರದ ಮಟ್ಟಕ್ಕೆ ನಾವು ಕೂಡ ಮುಟ್ಟಿಸ್ತೇವೆ ಸರಿಯಾದ ರೀತಿಯಲ್ಲಿ ಅಂತಕ್ಕಂಥ ಮಾತನ್ನ ನಾನು DC ಅವರ ಮುಖೇನ ಇನ್ನೊಂದು 8 ದಿನಗಳಿಂದ ನಾನು ಕಂಪ್ಲೀಟ್ ರಿಪೋರ್ಟ್ ಅನ್ನ, ಟೋಟಲ್ ಲ್ಯಾಂಡ್ ಈಸ್ ಅವೈಲಬಲ್ ಇನ್ ದಿ ಎಂಟೈರ್ ಡಿಸ್ಟ್ರಿಕ್ಟ್, ಫಾರ್ ಹೌ ಮೆನಿ ಫ್ಯಾಮಿಲೀಸ್ ಇಟ್ ಕ್ಯಾನ್ ಬಿ ಗಿವನ್, ಅದನ್ನ ಮಾಡ್ಲಿಕ್ಕೆ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ DC ಅವರು ಕಾರ್ಯೋನ್ಮುಖರಾಗಿ ಹೇಳಿದ್ದಾರೆ. ಈಗ ಅದಕ್ಕೆ ನಾನು ರಿಪೋರ್ಟ್ ಅನ್ನು ಕೂಡ ಇನ್ನೊಂದು 10 ದಿನಗಳು ತರಿಸ್ಕೊಂಡು ಅದಕ್ಕೆ ನಾನು ಕೂಡ ಸರ್ಕಾರಕ್ಕೆ, ಅಂದ್ರೆ ಏನು ಕಂದಾಯ ಇಲಾಖೆಗೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತೀನಿ ಅಂತಕ್ಕಂಥದ್ದನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವೆಲ್ಲವನ್ನು ಕೂಡ ನಾನು ಇವತ್ತು ಚರ್ಚೆ ಮಾಡಿದ್ದೇವೆ. ಯಾವುದೇ ಪ್ರಕರಣಗಳಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ದರೆ
ಅದನ್ನ ನಿರ್ದಾಕ್ಷಿಣ್ಯವಿಲ್ಲದೆ ಕ್ರಮವನ್ನು ಈ ಆಯೋಗ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಮಾತನ್ನು ನಿಮ್ಗೆ ಕೇಳ ಹೇಳ್ತಾ ಬಂದಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದಿಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಅದು 1 ವರ್ಷ ತಗೊಂಡಿರೋದಕ್ಕೆ ಕಾರ್ಮಿಕರಿಗೆ ಭಾಳ ಸಮಸ್ಯೆ ಆಗುತ್ತೆ. 3 ವರ್ಷದಿಂದ 5 ವರ್ಷವರೆಗೂ ರಿನ್ಯೂವಲ್ ಇನ್ಕ್ರೀಸ್ ಮಾಡಿಕೊಡಿ ಅಂತ ಒಬ್ಬ ಮುಖಂಡರು ಕೇಳಿದರು. ಅದರ ಇದ್ರದ್ದು ಏನು ಸರ್? ಲೇಬರ್ ಕಾರ್ಡ್ದು. ಲೇಬರ್ ಕಾರ್ಡ್ ಮಾಡಿ ಇಟ್ಟಿದ್ದಾರೆ. ಹಾಂ ಸರ್, ಪಾಲಿಸಿ ಡಿಸಿಷನ್. ಪಾಲಿಸಿ. However, ಅದು ಒಂದು ರಿಪೋರ್ಟ್ ಕೊಡಿದ್ದಾರೆ. ಆ ರಿಪೋರ್ಟ್ ನಾನು ಸರ್ಕಾರ ಗಮನಕ್ಕೆ ತರ್ತೇನೆ. ಸರ್ಕಾರ ಗಮನಕ್ಕೆ ತರ್ತೇನೆ. ಬಿಕಾಸ್ ದಟ್ ಪರ್ಟಿಕ್ಯುಲರ್ ಡಿಸಿಷನ್ ಇಸ್ ಪಾಲಿಸಿ ಮೇಕಿಂಗ್ ಲೆವೆಲ್ ಇರೋದ್ರಿಂದ ಅದನ್ನು ನಾವು ಅನ್ಲೆಸ್ ಐ ಶುಡ್ ಗೆಟ್ ದಿ ಪ್ರಾಪರ್ ರಿಪೋರ್ಟ್ ಫ್ರಮ್ ದಿ district authority. Definitely, I'm going to write a serious letter to the government in this regard. I think you have visited North Karnataka as well as South Karnataka. Yes. Okay. ವರದಿ ಪ್ರೇಮ್. ನಿಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ಸುದ್ದಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಲು ಮರೆಯದಿರಿ. ಸಿ ಟೌನ್ ನ್ಯೂಸ್.